ಇಲ್ಲ, ನಾನ್ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಇವರಿಗೆಲ್ಲ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ಎಷ್ಟು ಧೈರ್ಯ ಇದ್ರೆ ನನ್ನ ಜಾಗಕ್ಕೆ ಬರ್ತಾನೆ ಅರ್ಜುನ್. ಅರ್ಜುನ್, ಇದರ ಪ್ರತಿಫಲ ನೀನು ಅನುಭವಿಸ್ತೀಯಾ? ಅನುಭವಿಸೋ ಹಾಗೆ ನಾನ್ ಮಾಡ್ತೀನಿ. ಇವತ್ತು ನಾನು ಮಾಡೋ ಪೂಜೆಯಿಂದ ಈ ಮನೆಯಲ್ಲಿ ಎಲ್ರೂ ನಾನು ಹೇಳ್ದಾಗ ಕೇಳೋ ಹಾಗಾಗ್ಬೇಕು. ಹಾಗೆ ಮಾಡ್ತೀನಿ. ನೋಡಿದ್ರ ಅದಕ್ಕೆ ಇಷ್ಟ ದಿನ ಮಾಯಮ್ಮ ಸರಿ ಇಲ್ಲ ಇಲ್ಲ ಅಂತ ಎಷ್ಟು ಸರಿ ಹೇಳಿದ್ರು ನೀವು ನಂಬ್ತಾನೆ ಇರ್ಲಿಲ್ಲ. ಈಗ್ಲಾದ್ರೂ ನಂಬ್ತೀರಾ? ಕಣ್ಣಾರೆ ನೋಡಿದ್ಮೇಲೂ ನಮ್ದಿರೋದಕ್ಕೆ ಹೇಗ್ ಸಾಧ್ಯ ಭಾವ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ದಿನ ನಾನು ಅವಳ ಹೇಗ್ ನಂಬದೆ ಅಂತ. ನೀವ್ ಹೇಳಿದ್ದು ನಿಜ ಭಾವ. ನೀವ್ ಹೇಳಿದ ಹಾಗೆ ಆ ಮಾಟಗಾತಿಗೂ ಮಾಯಮ್ಮನ್ಗೂ ಏನೋ ಸಂಬಂಧ ಇದೆ. ಈ ಮಾಯಮ್ಮನ ನಮ್ಮನೆ ಕಳಿಸಿರೋದೇ ಆ ಮಾಟಗಾತಿ ಅಂತ ಅನ್ಸತ್ತೆ. ಅದಕ್ಕೆ ಹೇಳೋದು, ಯಾರನ್ನಾದ್ರೂ ಮನೆ ಒಳಗಡೆ ಬಿಟ್ಕೊಳ್ಳೋವಾಗ ಸರಿ ಯೋಚನೆ ಮಾಡಬೇಕು ಅಂತ. ಆ ಹೆಂಗಸು ನನ್ಗಿರೋದಕ್ ಜಾಗ ಇಲ್ಲ, ತಿನ್ನೋದಕ್ ಅನ್ನ ಇಲ್ಲ, ನಮ್ಮ ಮನೆಯವರು ನನ್ನ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿದ್ಲು ಭಾವ. ನನಗೇನ್ ಗೊತ್ತು ಭಾವ, ಜನ ಹೀಗೆಲ್ಲ ಇರ್ತಾರೆ ಅಂತ. ಅಯ್ಯೋ ಪಾಪ ಅಂತ ನಾನು ಕರ್ಕೊಂಡ್ ಬಂದೆ. ಈಗ ನೋಡೋದ್ರಲ್ಲ ಅದಕ್ಕೆ ನಾವೇ ಅಯ್ಯಯ್ಯೋ ಅಂತ ಬಾಯಿ ಬಡ್ಕೋಬೇಕು ಅಂತ ಪರಿಸ್ಥಿತಿಗೆ ತಂದಿದ್ದಾಳೆ. ಯಶೋಧ ಅತ್ತೆಗೆ ಏನಾಯ್ತು ಅಂತ ನೀವೇ ನೋಡಿದ್ರಲ್ಲ. ಪೂಜಾ ಈ ಹೆಂಗ್ಸಾಟನೆಲ್ಲ ನೋಡಿದಾಳೆ. ಅವಳು ಎಲ್ಲಿ ಬಂದು ನಮ್ಮ ಹತ್ರ ಬಾಯಿ ಬಿಟ್ಬಿಡ್ತಾಳೋ ಅಂತ ಅವಳು ಬಾಯ ಬಿದ್ದೋಗೋವಾಗ ಮಾಡಿದಾಳೆ. ಇನ್ನು ಈ ಮಾಯಮ್ಮನ್ನ ಹೀಗೆ ಬಿಟ್ರೆ ಮನೇಲಿ ಏನೇನು ಅನಾಹುತ ಮಾಡ್ತಾಳೋ ಏನೋ. ಭಾವ, ನೀವು ಪೂಜಾ ಅಂದ ತಕ್ಷಣ ನೆನಪಾಯ್ತು. ಅರ್ಜುನ್ ಸರು ಆ ಮಾಟಗಾತಿರೋ ಜಾಗಕ್ಕೆ ತಲುಪಿದಾರಂತೆ. ಹೌದಾ? ಅಲ್ಲಿ ನಮ್ ಕೃಷ್ಣ ಇದ್ದಾನಂತ. ಅಲ್ಲಿ ಯಾವುದೋ ಒಂದು ರೂಮಿಂದ ಕೃಷ್ಣ ಅಳೋ ಹಾಗೆ ಸದ್ದು ಕೇಳಿಸ್ತಾ ಇದೆ ಅಂತೆ ಭಾವ. ಆದ್ರೆ ಆ ಬಾಗ್ಲಿಗೆ ಬೀಗ ಹಾಕಿದ್ಯಂತೆ. ಆ ರೂಮ್ನ ಕಾಯೋದಕ್ಕೆ ಅಂತ ಆ ಮಾಟಗಾತಿ ರೌಡಿಗಳನ್ನ ಬಿಟ್ಟಿದ್ದಾಳಂತೆ. ಓ, ಹಾಗಾದ್ರೆ ದೊಡ್ಡ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂದಾಗಾಯ್ತು. ಹೌದು ಭಾವ, ಅರ್ಜುನ್ ಸರಿನ್ ಸುಮ್ನೆ ಆಗಿಲ್ಲ. ಆ ರೌಡಿನ ಹಿಡ್ಕೊಂಡು ಚೆನ್ನಾಗಿ ಬಾರಿಸಿದಾರಂತೆ. ಅವನು ನಿಜ ಹೇಳ್ತೀನಿ ಅಂತ ಕೂಗದ್ನಂತೆ. ಅಷ್ಟ್ರಲ್ಲಿ ಪೂಜಾಗ್ ಹೇಗಾಯ್ತೋ ಅದೇ ರೀತಿ ಆಗಿದೆಯಂತೆ. ಅವನ್ ಬಾಯಿನೂ ಬಿದ್ದೋಯ್ತಂತೆ ಭಾವ. ಓ ಮೈ ಗಾಡ್, ಒಬ್ರು ಬಾಯಿ ಬಿದ್ದೋಗುವಾಗ ಮಾಡ್ತಾಳೆ ಅಂದ್ರೆ ಅವಳಿನೆಂತ ಮಾಟ್ಕಾತಿ ಆಗಿರ್ಬೇಕು. ನನಗೂ ಅದೇ ಭಯ ಆಗ್ತಾ ಇದೆ ಭಾವ. ಇಷ್ಟೆಲ್ಲ ಮಾಡಿರೋಳು ಆ ಸಣ್ಣ ಮಗುಗೆ ಇನ್ನೇನ್ ಟಾರ್ಚರ್ ಕೊಟ್ರು ಬೇಡ ಅಂತ. ಇಲ್ಲ ಅದಕ್ಕೆ ಅವಳ ಟಾರ್ಗೆಟ್ ಮಗು ಅಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಇಷ್ಟ ದಿನ ಅವಳು ಮಗುನ ಬದುಕಿರೋದಕ್ಕೆ ಬಿಡ್ತಿರ್ಲಿಲ್ಲ. ನನಗನ್ಸುತ್ತೆ ಅವಳು ಮಗುನ ಇಟ್ಕೊಂಡು ಬೇರೆ ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ. ಯಾರಿರ್ಬಹುದು ಭಾವ? ಮೋಸ್ಟ್ಲಿ ಅವಳ ಟಾರ್ಗೆಟ್ ನೀವು ಮತ್ತೆ ಅರ್ಜುನೇ ಇರ್ಬೇಕದ್ಕೆ. ಪೂಜಾ, ಎಲ್ಲರನ್ನು ಕರ್ಕೊಂಡು ಬಂದು ನನ್ನ ರೂಮ್ ತೋರಿಸ್ತೀಯಾ? ನನ್ನ ಗುಟ್ಟನ್ನ ರಟ್ಟು ಮಾಡೋ ಪ್ರಯತ್ನ ಮಾಡ್ತೀಯಾ? ಈಗ ನೋಡು, ನಿನ್ನ ರಟ್ಟಿನ ಡಬ್ಬ ಮುರಿದು ಹಾಕ್ದಾಗೆ ನಿನ್ನ ಮುರಿದು ಹಾಕ್ತೀನಿ.
ನಿನ್ ಕಾಲ್ ನೆಟ್ಟಿಗಿದ್ರೆ ತಾನೆ ಎಲ್ರು ನನ್ನ ರೂಮ್ ಹತ್ರ ಕರ್ಕೊಂಬರೋದು.